ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದೇ ಥರ ಚಿಕನ್ ತಿಂದು ಬೋರ್ ಆಗಿದೆಯಾ? ಹಾಗಿದ್ರೆ ಈ ಥರ ಲೆಮನ್ ಚಿಕನ್ ಮಾಡ್ಕೊತೀನಿ. ತುಂಬ ಈಸಿಯಾಗಿ ಒಂದೆರಡೇ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ಚಿಕನ್ ಮಾಡ್ಬೋದು. ಇದಕ್ಕೆ ನಾನು ಇಲ್ಲಿ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ನೀವು ವಿತ್ ಬೋನ್ ಆದರೂ ತೊಗೋಬೋದು, ಬಟ್ ಬೋನ್ಲೆಸ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ತೊಗೊಂಡು ವಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಸಾಲ್ಟು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೋದು. ಅರಿಶಿನ ಪುಡಿ ಮತ್ತು ಸಾಲ್ಟು, ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಪೆಪ್ಪರ್ ಕುಟ್ಬಿಟ್ಟು ಹಾಕಿದ್ದೀನಿ. ನೀವು ನಿಮ್ಮ ಹತ್ರ ಪೌಡ್ರ್ ಇದ್ದರೆ ಅದನ್ನಾದರೂ ಹಾಕೋಬೋದು. ಲೆಮನ್ನು ಒಂದು ಅರ್ಧ ಲೆಮನ್ ಹಾಕ್ತಾಯಿದ್ದೀನಿ. ಲೆಮನೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು. ಸೊ ಅದಕ್ಕೋಸ್ಕರ ಲೆಮನ್ ಫಸ್ಟಿಗೆ ಹಾಕ್ಕೊಳ್ತಾಯಿದ್ದೀನಿ. ಚಿಕನ್ ಸಕ್ಕ ಸಾಫ್ಟಾಗೂ ಬರುತ್ತೆ. ಅದ್ರ ಜೊತೆಗೆ ಕಾರ್ನ್ಫ್ಲೋರು ಬೈಂಡಿಂಗ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನೆಲ್ಲರೂ ಡೀಪ್ ಫ್ರೈ ಮಾಡ್ತಾರೆ, ಬಟ್ ನಾನು ಡೀಪ್ ಫ್ರೈ ಮಾಡ್ತಾಯಿಲ್ಲ. ಡೀಪ್ ಫ್ರೈ ಮಾಡ್ದೇ ಲೆಮನ್ ಚಿಕನ್ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು. ತುಂಬ ಆಯಿಲು ಹಾಕೋಂಗಿಲ್ಲ, ಏನೂ ಇಲ್ಲ. ತುಂಬಾ ಬೇಗನೂ ಆಗುತ್ತೆ ನಾನು ಮಾಡೋ ಥರ ಮಾಡಿಕೊಂಡ್ರೆ. ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದನ್ನು ಸ್ಕಿಪ್ ಮಾಡಿದೆ. ಸೊ ಇವಾಗ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಎಷ್ಟೊತ್ತು ಮ್ಯಾರಿನೇಟ್ ಆಗುತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಚಿಕನ್ ಎಲ್ಲ ಹಾಗೆ ಅಲ್ವಾ, ನಾವು ಎಷ್ಟೊತ್ತು ಮ್ಯಾರಿನೇಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ನಾನು ಇದನ್ನು ಇವಾಗ ಮ್ಯಾರಿನೇಟ್ ಮಾಡ್ಲಿಕ್ಕೆ ಬಿಡ್ತಾಯಿದ್ದೀನಿ. ನೀರೆಲ್ಲ ಏನೂ ಹಾಕಬಾರ್ದು. ನೀವು ಡೀಪ್ ಫ್ರೈ ಮಾಡೋದಿದ್ರೆ ಎಗ್ ಬೇಕಿದ್ರೂ ಹಾಕೋಬೋದು. ನಾನು ಎಗ್ ಹಾಕಿಲ್ಲ, ಡೀಪ್ ಫ್ರೈ ಮಾಡ್ತಿಲ್ಲ. ಈ ಥರ ತವಾದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತವಕ್ಕೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ತವ ಚೆನ್ನಾಗಿ ಕಾದ್ಮೇಲೆ ಆಯಿಲ್ ಹಾಕಿ ಅದರಲ್ಲಿ ಒಂದೊಂದೇ ಫ್ರೈ ಅಂದರೆ ಪೀಸ್ನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೋವರ್ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಸೈಡು ಒಂದು 5 to 6-7 ಮಿನಿಟ್ಸ್ ಹಂಗೆ ಫ್ರೈ ಮಾಡ್ಕೊಬೇಕು. ನಿಮಗೆ ಗೊತ್ತಾಗುತ್ತೆ ಇದು ಬೋನ್ಲೆಸ್ ಚಿಕನ್ ಆಗಿರೋದ್ರಿಂದ. ಮತ್ತು ನಾನು ಫಸ್ಟಿಗೆ ಲೆಮನ್ ಹಾಕಿದ್ದೀನಲ್ಲ, ಬೇಗ ಕುಕ್ ಆಗುತ್ತೆ. ಮುಚ್ಚಿಟ್ಬಿಟ್ಟು ಒಂದೊಂದು ಸೈಡನ್ನು ಕುಕ್ ಮಾಡ್ಕೊಬೇಕಾಗತ್ತೆ. ಲೋವರ್ ಫ್ಲೇಮಲ್ಲೇ ಇಟ್ಕೊಬೇಕು. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ರೆ ಕುಕ್ ಆಗಲ್ಲ, ಮೇಲ್ಗಡೆ ಮಾತ್ರ ಕುಕ್ ಆಗಿಬಿಡತ್ತೆ. ಅದಕ್ಕೋಸ್ಕರ ಈ ಥರ ಲೋವರ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡ್ಕೊಬೇಕು. ನೋಡಿ ಎಷ್ಟು ಬೇಗ ಒಂದು ಸೈಡ್ ಕುಕ್ ಆಗಿಬಿಟ್ಟಿದೆ. ಇದು ಹಾಗೆ ಎರಡು ಸೈಡನ್ನು ಕುಕ್ ಮಾಡ್ಕೊಬೇಕು. ನೀವೇನಾದರೂ ಡೀಪ್ ಫ್ರೈ ಮಾಡ್ಕೊತೀನಿ ಅಂದರೆ ಮಾಡ್ಕೋಬೋದು. ನಾನು ಸುಮ್ಮನೆ ಆಯಿಲೆಲ್ಲ ಏನಕ್ಕೆ ತುಂಬ ತಿನ್ನೋದು ಅಂತ ಹೇಳ್ಬಿಟ್ಟು ಈ ಥರ ಲೆಮನ್ ಚಿಕನ್ ಎಲ್ಲ ಮಾಡಿದರೆ ನಾನು ಡೀಪ್ ಫ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಏರ್ ಫ್ರೈಯರಲ್ಲಾದರೂ ಮಾಡ್ಕೋಬೋದು. ಸೇಮ್ ಇದೇ ಥರ ಮಾಡಿಕೊಂಡು ನಿಮ್ಮ ಹತ್ರ ಏರ್ ಫ್ರೈಯರ್ ಇದ್ದರೆ ಅದರಲ್ಲಾದರೂ ಫ್ರೈ ಮಾಡ್ಕೊಬೋದು. ನಾನಿಲ್ಲಿ ತವಾದಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಅದು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಒಂಥರ ಕ್ರಿಸ್ಪಿಯಾಗಿ, ಮೇಲ್ಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಎರಡೂ ಸೈಡು ಮುಚ್ಚಿಟ್ಬಿಟ್ಟು ಕುಕ್ ಮಾಡ್ತಾಯಿದ್ದೀನಿ. ನೋಡಿ ಇದು ಇವಾಗ ಕುಕ್ ಆಗಿದೆ. ಈಗ ಲೆಮನ್ ಚಿಕನ್ ಮಾಡ್ಕೊಳ್ಳೋದಂತೂ ಸಖತ್ ಈಸಿ. ಒಂದು ಬಾಣಲೆ ತೊಗೊಂಡು ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಾಯಿದ್ದೀನಿ. ನೀವು ಬೇಕಿದ್ರೆ ತುಪ್ಪ ಆದರೂ ಹಾಕ್ಕೋಬೋದು. ಅದಕ್ಕೆ ಸಣ್ಣಕ್ಕೆ ಹೆಚ್ಚಿರೋ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣಸು. ನಿಮಗೆ ಖಾರ ನೋಡ್ಕೊಂಬಿಟ್ಟು ಹಾಕ್ಕೋಬೋದು. ನಾನು ಆಲ್ರೆಡಿ ಪೆಪ್ಪರ್ ಹಾಕಿದ್ದೀನಿ. ಮತ್ತು ಸ್ವಲ್ಪ ಹಸಿಮೆಣಸು, ಮತ್ತಿನ್ನೇನು ಖಾರಕ್ಕೆ ಹಾಕಲ್ಲ ನಾವು. ಅದ್ರ ಜೊತೆಗೆ ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನೂ ಅಷ್ಟೇ. ನಿಮ್ಗೆ ಗ್ರೇವಿ ಥರ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು, ಇಲ್ಲ ಬರೀ ಡ್ರೈ ಬೇಕು ಅಂದರೆ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. ನಾನು ಇಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಅದು ಚಿಕನ್ ಕುಕ್ ಮಾಡ್ತಾನೂ ಹಾಕಿದ್ದೆ, ಇವಾಗಲೂ ಹಾಕಿದ್ದೀನಿ. ಇದಿಷ್ಟು ಫ್ರೈ ಆದಮೇಲೆ ಈ ಚಿಕನ್ ಫ್ರೈ ಮಾಡ್ಕೊಂಡಿದ್ದಲ್ವ ಅದನ್ನೇ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಆನಿಯನ್ ಫ್ರೈ ಆದ ತಕ್ಷಣ ಇದನ್ನು ಹಾಕ್ಕೋಬೇಕು. ಇದು ಚೆನ್ನಾಗಿ ಬೆಂದಿದೆ ಆಲ್ರೆಡಿ. ಇದು ಸ್ವಲ್ಪ ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಇದು ಆಪ್ಷನ್ಲು, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಕಿದ್ರೂ ನಡೆಯುತ್ತೆ, ಹಾಕಿಲ್ಲ ಅಂದರೂ ನಡೆಯುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇನ್ನೊಂದು ಕಡೆ 1-2 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡು ಅದಕ್ಕೆ ಅರಿಶಿನ ಪುಡಿ ಮತ್ತು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಹಾಕೋದ್ರಿಂದ ಗ್ರೇವಿಯಾಗಿ ಬರುತ್ತೆ ಮತ್ತು ತುಂಬಾ ಚೆನ್ನಾಗುತ್ತೆ. ಮೇಲ್ಗಡೆ ಮತ್ತೊಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಆಲ್ರೆಡಿ ನಾನು ಅರ್ಧ ಲಿಂಬೆಹಣ್ಣು ಹಾಕಿದ್ದೆ. ಇವಾಗ ಒಂದು ಸ್ವಲ್ಪ ಲಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ಮೇಲ್ಗಡೆ ಕಾರ್ನ್ಫ್ಲೋರ್ ಹಾಕಿದ್ನಲ್ವ, ಅದಕ್ಕೆ ಸ್ವಲ್ಪ ಹುಳಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಲಿಂಬೆಹಣ್ಣು ಹಾಕಿ ಮತ್ತು ಕುಕ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಸಾಲ್ಟು ಹಾಕ್ಕೋಬೇಕಾಗತ್ತೆ, ರುಚಿ ನೋಡಿಬಿಟ್ಟು. ಆಲ್ರೆಡಿ ನಾವು ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕಿರ್ತೀವಿ. ಇವಾಗ ಒಂದು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಮುಚ್ಚಿಟ್ಟು 1-2 ನಿಮಿಷಕ್ಕೆ ಮುಚ್ಚಿಟ್ಬಿಟ್ಟು ಕುಕ್ ಮಾಡಬೇಕು. ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ, ಅದು ಕುಕ್ ಆಗಲ್ಲವರೆಗೂ ಹಾಕಬೇಕು, ಫ್ರೈ ಮಾಡ್ಕೊಬೇಕಾಗತ್ತೆ. ಲಾಸ್ಟಿಗೆ ನಾನು ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರಿ ಫ್ರೈ ಮಾಡ್ಕೊಂಬಿಟ್ರೆ, 1 ನಿಮಿಷದಷ್ಟು ಫ್ರೈ ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ರೆಸ್ಟೋರೆಂಟಲ್ಲೆಲ್ಲ ತಿಂತೀವಲ್ಲ, ಸೇಮ್ ಅದೇ ಟೇಸ್ಟೇ ಬರುತ್ತೆ. ಬೇರೆ ಚಿಕನ್ ಐಟಮ್ಸ್ ಎಲ್ಲ ಮಾಡೋ ಥರ ನಾವು ತುಂಬ ಮಸಾಲೆ ಎಲ್ಲ ಏನೂ ಹಾಕ್ಕೊಳ್ಳೋದು ಬೇಡ. ಒಂದೆರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ಒಳ್ಳೆ ಲೆಮನ್ ಚಿಕನ್ ಮಾಡ್ಕೋಬೋದು. ಸೇಮ್ ಹೋಟೆಲಲ್ಲಿ ತಿಂತೀವಲ್ಲ ಅದೇ ಥರ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೀಗೆ ನಾನೆಲ್ಲ ವೀಡಿಯೋಸ್ನ ನೋಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹೀಗೆ ಹೊಸ ಮಾಡ್ತಾ ಇರ್ತೀನಿ. ನೀವು ನೋಡಿಬಿಟ್ಟು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.